ಹಣಕಾಸಿನ ವಿಚಾರ ಅಂದ್ರೇನೆ ಹಾಗೆ. ಕೋಟೋನ್ ಕೋಡಂಗಿ ಇಸ್ಕೊಂಡವನು ವೀರಭದ್ರ ಅನ್ನೋ ಮಾತು ಈಗ ಸುಳ್ಳಾಗ್ತಾ ಇದೆ. ಮೀಟರ್ ಬಡ್ಡಿ ದಂತೆ ಹಾಗೂ ಮೈಕ್ರೋ ಫೈನಾನ್ಸ್ಗಳ ವಸೂಲಾತಿ ಮಾಡ್ತಿದ್ರೆ ಯಾರು ಹಣ ತಿರುಗಿಸಿ ಕೊಡದೆ ಇರುವವನು ಕೂಡ ಇವರಿಗೆ ಕೊಡ್ತಾರೆ. ಅಷ್ಟೊಂದು ಕಿರುಕುಳ ಮತ್ತು ನೋವನ್ನ ಕೊಡ್ತಾರೆ. ಹಣ ಇಸ್ಕೊಂಡವನು ಹಣ ತೀರಿಸೋಕೆ ಸಾಧ್ಯವಾಗದೆ ಆತ್ಮಹತ್ಯೆಯನ್ನ ಕೂಡ ಮಾಡಿಕೊಂಡಿರುವ ಘಟನೆಗಳು ಇತ್ತೀಚೆಗೆ ನಾವು ದಿನಪತ್ರಿಕೆಗಳಲ್ಲಿ ಹಾಗೂ ನ್ಯೂಸ್ಗಳಲ್ಲಿ ನೋಡ್ತಾ ಇರ್ತೀವಿ. ಬಡ್ಡಿ ವ್ಯವಹಾರ ಮಾಡ್ತಾ ಇರುವವರು ತಪ್ಪದೆ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಹಣ ಕೊಟ್ಟವರು ಅಥವಾ ಹಣ ಪಡೆದವರು ಸರ್ಕಾರದಿಂದ ಹೊಸ ಕಾಯ್ದೆ ಜಾರಿಗೆ ತರಲಾಗ್ತಾ ಇದ್ದು ಇನ್ನು ಮುಂದೆ ಹಣದ ವ್ಯವಹಾರಗಳಿಗೆ ಭಾರಿ ದೊಡ್ಡ ಪ್ರಮಾಣದ ಎಫೆಕ್ಟ್ ಬೀಳಲಿದೆ. ರಾಜ್ಯದಲ್ಲಿ ಇತ್ತೀಚೆಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳಲ್ಲಿ ನೀವು ನೋಡಿರಬಹುದು. ಇತ್ತೀಚೆಗೆ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಸೇರಿದಂತೆ ಅನ್ನಭಾಗ್ಯ ಯೋಜನೆಗಳ ಮೂಲಕ ಮಹಿಳೆಯರ ಬ್ಯಾಂಕ್ ಖಾತೆಗಳಿಗೆ ಹಣ ಹರಿದು ಬರ್ತಾ ಇದೆ. ಸಣ್ಣ ಪುಟ್ಟ ಮೈಕ್ರೋ ಫೈನಾನ್ಸ್ಗಳು ಹಾಗೂ NBFCಗಳು ಮಹಿಳೆಯರನ್ನ ಗುಂಪು ಕಟ್ಟಿಸಿ ಮೇಲಿಂದ ಮೇಲೆ ಸಾಲ ಸೌಲಭ್ಯವನ್ನ ನೀಡ್ತಾ ಇವೆ. ಸಂಸಾರದ ಅಡಚಣೆಗಳಿಗಾಗಿ ಮಹಿಳೆಯರು ಹಣ ಪಡೆದು ತೀರಿಸೋಕೆ ಸಾಧ್ಯವಾಗದೆ ಹಣ ವಸೂಲಿಗೆ ಬಂದಾಗ ಅವರಿಂದ ತಪ್ಪಿಸಿಕೊಳ್ಳೋಕೆ ಸಾಕಷ್ಟು ಹರಸಾಹಸ ಮಾಡಬೇಕಾದಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಪಡೆದ ಹಣಕ್ಕೆ ಕಂತುಗಳನ್ನ ಕಟ್ಟುವುದಕ್ಕೂ ಕೂಡ ಸರ್ಕಾರದಿಂದ ನಿಗದಿತ ಸಮಯಕ್ಕೆ ಗೃಹಲಕ್ಷ್ಮಿ ಹಣ ಕೂಡ ಬರ್ತಾ ಇಲ್ಲ. ಇತ್ತೀಚೆಗೆ ಮೈಕ್ರೋ ಫೈನಾನ್ಸ್ಗಳು ಮತ್ತು ಹಣ ವಸೂಲಿ ಮಾಡೋಕೆ ಬರುವವರು ಯಾವೆಲ್ಲ ರೀತಿಯಲ್ಲಿ ವಸೂಲಾತಿ ಮಾಡಿ ಕಿರುಕುಳವನ್ನ ನೀಡಿ ಹಣವನ್ನ ಪಡ್ಕೊಳ್ತಿದ್ದಾರೆ ಅನ್ನೋದು ಇತ್ತೀಚೆಗೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ನೋಡಿರಬಹುದು. ಇನ್ನು ಮುಂದೆ ಈ ಎಲ್ಲ ರೀತಿಯ ಕಿರುಕುಳಗಳಿಗೆ ಬ್ರೇಕ್ ಬೀಳಲಿದೆ. ಹೊಸ ಕಾಯ್ದೆ ಜಾರಿಗೆ ತರ್ತಾ ಇದೆ. ತಪ್ಪದೇ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ನಮ್ಮನ್ನ ಸಪೋರ್ಟ್ ಮಾಡಿ. ಇತ್ತೀಚೆಗೆ ಸಾಲ ಪಡೆದು ತೀರಿಸೋಕೆ ಸಾಧ್ಯವಾಗದೆ ಸಾಕಷ್ಟು ಮಹಿಳೆಯರು ಮತ್ತು ಪುರುಷರು ಸಹ ಸಂಸಾರದ ತಾಪತ್ರಯಗಳಿಗೆ ಸಾಲವನ್ನ ಪಡೆದು ಮರುಕಳಿಸೋಕೆ ಸಾಧ್ಯವಾಗದೆ ಆತ್ಮಹತ್ಯೆ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಸಾಲಕ್ಕೆ ಹೆದರಿ ಆತ್ಮಹತ್ಯೆ ಮಾಡಿಕೊಂಡವರಿಗಿಂತ ಸಾಲ ಕೊಟ್ಟವರ ಕಿರುಕುಳಕ್ಕೆ ಸತ್ತವರ ಸಂಖ್ಯೆಯೇ ಜಾಸ್ತಿಯಾಗಿದೆ. ಇತ್ತೀಚೆಗಂತೂ ಮೈಕ್ರೋ ಫೈನಾನ್ಸ್ಗಳು ಹಾಗೂ NBFC ಇವುಗಳು ಹಣ ವಸೂಲುಗಾರರಿಗೆ ಎಂತಹ ವಿವಿಧ ಬಗೆಯ ಟ್ರೈನಿಂಗ್ ಕೊಡ್ತಾರೋ ಅಥವಾ ಕೊಟ್ಟಿರ್ತಾರೋ ಗೊತ್ತಿಲ್ಲ. ಜನರಿಂದ ಹೇಗೆ ಹಣ ವಸೂಲಿ ಮಾಡಬೇಕು ಅನ್ನುವಂತಹ ಎಲ್ಲ ರೀತಿಯ ಟ್ರಿಕ್ಸ್ ಗಳನ್ನ ಹೊಂದಿರ್ತಾರೆ. ಈಗ ರಾಜ್ಯ ಸರ್ಕಾರದಿಂದ ಹೊಸ ಕಾಯ್ದೆಯನ್ನ ಜಾರಿಗೊಳಿಸಲಾಗ್ತಾ ಇದ್ದು ಮೀಟರ್ ಬಡ್ಡಿ ದಂಧೆ ಮೈಕ್ರೋ ಫೈನಾನ್ಸ್ ಗಳಿಗೆ ಹೊಸ ಕಾಯ್ದೆ ಅನ್ವಯ ದಂಡ ಮತ್ತು ಶಿಕ್ಷೆಯನ್ನ ಸಹ ನೀಡೋಕೆ ಸರ್ಕಾರ ಹೊಸ ಕ್ರಮಕ್ಕೆ ಮುಂದಾಗಿದೆ. ಇನ್ನು ಮುಂದೆ ಬೇಕಾಬಿಟ್ಟಿಯಾಗಿ ಹಣ ಕೊಟ್ಟವರು ಹಣ ಪಡೆದವರಿಗೆ ಕಿರುಕುಳ ನೀಡುವಂತೆ ಇಲ್ಲ. ಒಂದು ವೇಳೆ ಕಿರುಕುಳ ಕೊಟ್ರೆ ಅಥವಾ ಹಿಂಸೆ ಮಾಡಿದ್ರೆ ಅವರಿಗೆ ಶಿಕ್ಷೆ ಮತ್ತು ದಂಡ ಎರಡನ್ನೂ ಸಹ ನೀಡಲಾಗುತ್ತೆ. ಇತ್ತೀಚೆಗೆ ಕೆಲವು ನೋಂದಾಯಿತ ಸಂಘಗಳು ಮಹಿಳೆಯರಿಗೆ ಮತ್ತು ಸಾರ್ವಜನಿಕರಿಗೆ ಸಾಲಗಳನ್ನ ನೀಡಿ ವಾರಕ್ಕೆ ಒಮ್ಮೆ ಅಥವಾ ಪ್ರತಿ ತಿಂಗಳಿಗೆ ಒಮ್ಮೆ ಹಣ ವಸೂಲಿಗೆ ಬಂದಾಗ ಎಲ್ಲಿಲ್ಲದ ಕಿರುಕುಳ ಮತ್ತು ಹಿಂಸೆ ನೀಡೋದನ್ನೇ ಸೋಷಿಯಲ್ ಮೀಡಿಯಾಗಳಲ್ಲಿ ತುಂಬಾ ವೈರಲ್ ಆಗ್ತಾ ಇವೆ. ಅಷ್ಟೊಂದು ರಾಜ್ಯಗಳಲ್ಲಿ ಮೀಟರ್ ಬಡ್ಡಿ ದಂಧೆ ಮತ್ತು ಮೈಕ್ರೋ ಫೈನಾನ್ಸ್ಗಳು ಸಾರ್ವಜನಿಕರಿಗೆ ಹಾಡು ಹಗಲೇ ಮಾಡ್ತಾ ಇರೋದನ್ನ ಕೂಡ ಸರ್ಕಾರದ ಗಮನಕ್ಕೆ ಬಂದಿದೆ. ಮೈಕ್ರೋ ಫೈನಾನ್ಸ್ ಸಂಸ್ಥೆಗಳ ದಂಧೆ ಹಾಗೂ ಮೀಟರ್ ಬಡ್ಡಿ ಮಾಫಿಯಾಕ್ಕೆ ಕಡಿವಾಣ ಹಾಕೋಕೆ ನೂತನ ಕಾಯ್ದೆ ಜಾರಿಗೆ ತರೋಕೆ ನಿರ್ಧರಿಸಲಾಗಿದೆ ಅಂತ ಕಾನೂನು ಸಚಿವರಾದ HK ಪಾಟೀಲ್ ತಿಳಿಸಿದ್ದಾರೆ. ರಾಜ್ಯದ ವಿವಿಧೆಡೆ ಖಾಸಗಿ ಫೈನಾನ್ಸ್ಗಳ ಕಿರುಕುಳ ಪ್ರಕರಣಗಳು ಹೆಚ್ಚಾಗಿದ್ದು ಹೊಸ ಕಾನೂನಿನ ಮೂಲಕ ಬಡ್ಡಿ ಮಾಫಿಯಾ ಖಾಸಗಿ ಹಣಕಾಸು ಸಂಸ್ಥೆಗಳ ದಂಧೆಗೆ ಕಡಿವಾಣ ಹಾಕೋಕೆ ಸರ್ಕಾರ ಮುಂದಾಗಿದೆ. ನಿಗದಿತ ಬಡ್ಡಿ ದರಕ್ಕಿಂತ ಹೆಚ್ಚಿನ ಬಡ್ಡಿಯನ್ನ ವಿಧಿಸಲಾಗಿದೆ. ಸಾಲ ವಸೂಲಿಗೆ ಕಿರುಕುಳ ನೀಡಿ ಕನಿಷ್ಠ 10 ವರ್ಷ ಜೈಲು, ಲಕ್ಷಾಂತರ ರೂಪಾಯಿ ದಂಡ ವಿಧಿಸುವ ಕಾನೂನನ್ನ ತರೋಕೆ ಸರ್ಕಾರ ಚಿಂತನೆಯನ್ನ ನಡೆಸಿದೆ.